ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನನ್ನ ಜೊತೆ ನನ್ನ ಕಥೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ ಅಂದರೆ ಈ ಕಡೆ ಭೂಮಿ ಮತ್ತು ಅಜಿತ್ ಬಂದುಬಿಟ್ಟು ಆಫೀಸಲ್ಲಿ ಇರ್ತಾನೆ, ಅಂದರೆ ಸ್ಟೇಷನಲ್ಲಿ ಇರ್ತಾನೆ. ಹಂಗೆ ಒಂದು ಕೊರಿಯರ್ ಬಂದಿರುತ್ತೆ. ಆ ಕೊರಿಯರ್ ಬಂದುಬಿಟ್ಟು ಈ ಕಡೆ ಭೂಮಿನೇ ಮಾಡಿರೋದು ಅಂತ ಹೇಳಿ ಗೊತ್ತಾಗುತ್ತೆ. ಕಳಿಸಿರೋಕ್ಕೆ ಸಾಧನೆ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅದರ ಮೇಲೆ ನನಗೇನು ಭೂಮಿ ಅಂತಲೇ ಇರಬೇಕು, ಭೂಮಿ ಅವರೇ ಕಳಿಸಿರ್ಬೋದು ಅಂತ ಅಂದಾಗ ಭೂಮಿ ಫೋನ್ ಮಾಡ್ತಾಳೆ. ಸಾಹೇಬ್ರೆ ಬಂತ ಕೊರಿಯರು ತಲುಪ್ತಾ ಅಂದಾಗ, ಹೌದು ಏನು ಕೊರಿಯರ್ ಇದು, ನನಗೆ ಯಾಕೆ ಕಳಿಸಿದ್ಯಾ ನೀನು ಅಂದ್ಬಿಟ್ಟು ಅಜಿತ್ ಅವ್ರು ಕೇಳ್ತಾ ಇರ್ತಾರೆ. ಅದು ಏನು ಅಂತಂದರೆ, ಇವತ್ತು ಅತ್ತೆ ಮಾವ ಒಂದು ಮರು ಮಾಂಗಲ್ಯ ಧಾರಣೆ ಇದೆಯಲ್ಲ, ನೀವು ನೋಡಿದ್ರೆ ಪೊಲೀಸ್ ಡ್ರೆಸ್ಸಲ್ಲೇ ಹೋಗ್ಬಿಟ್ಟಿದ್ದೀರಾ, ಬೇಕಿದ್ರೆ ಅಲ್ಲಿಗೂ ಒಳ್ಳೆಯ ಇದು ಪೊಲೀಸ್ ಡ್ರೆಸ್ನೇ ಹಾಕ್ಕೊಂಡು ಬಂದುಬಿಡ್ತೀರಾ ಏನೋ ಅಂತ ಹೇಳಿ, ಹಾಗಾಗಿ ನಾನು ನಿಮಗೆ ಡ್ರೆಸ್ನ ಕಳಿಸ್ಕೊಟ್ಟಿದ್ದೀನಿ, ಅದನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ಬಂದುಬಿಟ್ಟಿರಾ ಆಮೇಲೆ ಪೊಲೀಸ್ ಡ್ರೆಸ್ಸಲ್ಲಿ. ಆಮೇಲೆ ಅಲ್ಲಿರೋರೆಲ್ಲ ಭಯ ಬಿದ್ದುಬಿಡ್ತಾರೆ. ಅಂದಾಗ ಬಾಯ್ ಬಡ್ಕಿ ಎಷ್ಟು ಸತಿ ಹೇಳ್ತೀಯಾ ಅಂತ ಹೇಳ್ತೀಯ ನೀನು, ಸರಿ ಆಯಿತು ಬಿಡು ಅಂದಾಗ, ನಿಮಗೆ ಒಂದು ಸತಿ ಹೇಳಿಸಿದ್ರೆ ಅರ್ಥ ಆಗಲ್ವಲ್ಲ, ಅದಕ್ಕೋಸ್ಕರ 10 ಸರಿಯಾದರೂ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ, ನನ್ನ ಮಾತನ್ನ ಕೇಳಿ ಸಾಯಿದ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಮತ್ತು ಇಲ್ಲಿ ನಮ್ಮಿಬ್ಬರು ಕಾಂಟ್ರಾಕ್ಟ್ ಮದುವೆ ವಿಚಾರನ ನಾನು ಅತ್ತೆ ಹತ್ರ ಹೇಳ್ಬಿಡ್ತೀನಿ ನೀನು ಅಂತ ತಾನೆ, ಟೈಮ್ ನೋಡಿ ಅಂತ ಹೇಳ್ಬಿಟ್ಟು ನೀನು ರಾತ್ರಿನೇ ನಾವು ಮಾತಾಡ್ಕೊಂಡಿದ್ದು ಎಕ್ಸ್ಪೈರ್ ಆಗಿದೆ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ. ಆಗ ಅದಕ್ಕೆ ಅಜಿತ್ ಅವರು, ನೀನು ಬಾಯಿ ಮುಚ್ತೀಯ, ಅದನ್ನು ಅಲ್ಲಿಗೆ ಬಿಡು ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲಿಗೆ ಅಂದರೆ ನಚಿಕೇತವ್ರು ಬರ್ತಾರೆ. ಬಂದಿದ ತಕ್ಷಣ ಸೆಕೆಂಡ್ ವಿನ್ನಿಂಗ್ಸ್ ಅದಕ್ಕೆ ಓಡ್ ಬಂದ್ಬಿಟ್ಟು ಅದಕ್ಕೆ ನನಗೆ ನೀವು ಟೀ ಮಾಡಿಕೊಡಿ ಅಂದಾಗ, ಫೋನಲ್ಲಿದ್ದಾರೆ ಅಂತಂದಾಗ, ಅಯ್ಯೋ ನಿಮ್ಮ ಯಜಮಾನರು ಅಲ್ಲೇ ಇರ್ತಾರೆ ಅಂತ ಅಂದ್ಬಿಟ್ಟು ಈ ಕಡೆ ನಚಿಕೇತವ್ರು ಕರ್ಕೊಂಡು ಹೋಗ್ತಾರೆ ಟೀ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೇಳಿ. ಇನ್ನು ಭೂಮಿ ನಮ್ಮ ಅಜಿತ್ ಹೇಳೋ ಮಾತನ್ನ ಹೇಳೋದೇ ಇಲ್ಲ, ಏನಾದರೂ ಮಾಡಿ ಕಾಂಟ್ರಾಕ್ಟ್ ಮದುವೆ ವಿಚಾರನ ಅತ್ತೆ ಹತ್ರ ಹೇಳ್ಬಿಡ್ತೀನಿ ಅಂತ ಹೇಳಿರ್ತಾರೆ. ಇವಳಿಗೆ ಎಷ್ಟು ಹೇಳಿದ್ರು ತಲೆಯಲ್ಲಿ ಬುದ್ಧಿನೇ ಇಲ್ಲ. ಎಷ್ಟು ಸತಿ ಹೇಳಿದ್ರು ಇದೇ ಥರ ಹೇಳ್ತಾ ಇರ್ತಾಳೆ. ಈ ಸಂಪತ್ತಿಗೆ ಯಾಕಪ್ಪ ಮದುವೆ ಆಗಬೇಕಿತ್ತು ಅಂತ ಹೇಳಿ ಈ ಕಡೆ ಅಜಿತ್ಗೆ ಅನ್ನಿಸ್ತಾ ಇರತ್ತೆ. ಹಾಗೆ ಈ ಕಡೆ ಭೂಮಿನ ತಡಿಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಇಲ್ಲಿ ದೇವಸ್ಥಾನ ಹತ್ತಿರಕ್ಕೆ ಬರೋಕ್ಕೆ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಈ ಕಡೆ ನಮ್ಮ ಕುಟುಂಬದವರೆಲ್ಲರೂ ಕೂಡ ದೇವಸ್ಥಾನ ಹತ್ರ ಬಂದು ಇಳಿತಾ ಇರ್ತಾರೆ. ಅಕ್ಕ ಭಾವ ಎಲ್ಲರೂ ಬಂದ್ರಾ ಅಂತ ಹೇಳಿ ಎಲ್ಲರೂ ನೋಡ್ತಾ ಇರ್ತಾರೆ. ಅಂದಾಗ ಏನಿದು ದೊಡ್ಡ ಸಾಹೇಬರು ಖುಷಿಯಾಗಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಅಷ್ಟರಲ್ಲಿ ದೇವ್ಯಾನಿ ನನ್ನ ಫೋನ್ ಕಾರಲ್ಲೇ ಇದೆ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಆಚೆ ಹೋಗ್ತಾರೆ. ಇನ್ನು ಅಲ್ಲಿ ಎಲ್ಲ ಇದ್ದವರು, ಏನಿದು AI ಫೋಟೋ ಕೊಟ್ಟಿದ್ವಲ್ಲ ಭೂಮಿ, ಮನಸ್ವಿನಿ ಮತ್ತು ಶಾರದಾ, ಅದರದ್ದು ಫೋಟೋ ರೆಡಿ ಆಗಿದೆಯಾ, ಬರುತ್ತಂತ, ಇವತ್ತು ಕಳಿಸ್ತೀನಿ ಅಂತ ಹೇಳಿದ್ದಾರೆ, ಫೋನ್ ಮಾಡಿದ್ರು, ಅದಕ್ಕೆ ಇಷ್ಟೊಂದು ಖುಷಿ ಅಂದಾಗ, ಹೌದಾ ಸಾಹೇಬ್ರೆ, ದೊಡ್ಡ ಸಾಹೇಬ್ರೆ ಒಳ್ಳೆ ಮುಖದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ಏನೋ ದೊಡ್ಡ ನಿಧಿ ಸಿಕ್ಕಿರೋ ಥರ ಇದೆ ಕಳೆ ಅಂದಾಗ, ಹೌದು ನಿಧಿಗಿಂತ ಅಮೂಲ್ಯವಾದದ್ದು ಭೂಮಿ ನನಗೆ, ಅವರಿಬ್ಬರು ಫೋಟೋಸ್ ನೋಡಿ ಎಲ್ಲಿದ್ದಾರೆ ಅಂತ ಹೇಳಿ ಕಂಡುಹಿಡಿಯೋದೆ ನನಗೆ ಒಂದು ಆಸೆ ಇರೋದು ಅಂತ ಹೇಳ್ಬಿಟ್ಟು ಈ ಕಡೆ ಇವನು ಶ್ರವಣ್ ಹೇಳ್ತಾ ಇರ್ತಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿನೂ ಕೂಡ ಹೇಳ್ತಾ ಇರ್ತಾರೆ. ಅದೇ ಖುಷಿಲಿ ಇದ್ದೀನಿ ಅಂದಾಗ, ಹಾಗಿದ್ರೆ ಮನಸ್ವಿನಿ ಅವರು ಹೆಂಗೆ ಇರ್ತಾರೆ ಅಂತ ಹೇಳಿ, ಹೆಂಗೆ ಆಗಿದ್ದಾರೋ ಏನೋ ಅಲ್ವಾ ಅಂದಾಗ, ಹೌದು ಭೂಮಿ ಅದೇ ಖುಷಿಲಿ ನಾನು ಇದ್ದೀನಿ, ಯಾವ ಥರ ಆಗಿರ್ತಾಳೆ ಅಂದಾಗ, ಶ್ರವಣ್ ನಮ್ಮ ಭೂಮಿ ಥರನೇ ಇರ್ತಾಳೆ ಅಲ್ವೇನೋ, ಅವಳು ಇದೇ ವಯಸ್ಸಳು ಅಲ್ವಾ ಅಂದಾಗ, ಹೌದಮ್ಮ ಹೆಚ್ಚು ಕಮ್ಮಿ ಭೂಮಿ ಥರನೇ ಇರ್ಬೋದು, ಸೊ ಅವಳು ಹೇಗೆ ಈ ವಯಸ್ಸವಳು ಅಂದಾಗ ಇವಳ ಥರನೇ ಇರ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಶ್ರವಣ್ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಅಶ್ವಿನಿ ಅವರು ದೇವ್ಯಾನಿಗೆ ಆಚೆ ಒಂದು ಒಳ್ಳೆ ಕೆಲಸನೇ ಮಾಡ್ತಾಳೆ. ಇನ್ನು ಅಂಜು ಫೋನ್ ಮಾಡಿರ್ತಾಳೆ, ಹಾಯ್ ಹೇಳು ಅಂಜು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಥರ ಮದುವೆ ನಡೀತಾ ಇರುತ್ತೆ ಇದೆ ಅಂತ ಹೇಳಿ ಅದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಹೇಳ್ಬಿಟ್ಟು ಅಂಜು ಹತ್ರ ಫೋನ್ ಮಾಡ್ತಿರ್ತಾಳೆ. ಇನ್ನು ಅಲ್ಲಿ ಶ್ರವಣ್ ಹೇಳ್ದಂಥ ವಿಚಾರ ಇವಳು ಕಿವಿಗೆ ಹೆಂಗೋ ಬೀಳಲ್ಲ. ಇನ್ನು ಅಜ್ಜಿ ಇದ್ದವರು ಶ್ರವಣ್ಣಿನ ಮುಖದಲ್ಲಿ ಇಷ್ಟೊಂದು ಖುಷಿ ನೋಡಿ ತುಂಬಾ ಖುಷಿ ಆಗ್ತಿದೆ ಕಣೋ, ಒಟ್ಟಿನಲ್ಲಿ ಭೂಮಿ ವಯಸ್ಸವಳೆ ಆಗಿರ್ತಾಳೆ ಮನಸ್ವಿನಿ ಅಂದಾಗ, ಹೌದಮ್ಮ ಒಂದು ಸತಿ ಭೂಮಿನ ನೋಡಿದಾಗ ಮನಸ್ವಿನಿನೇ ನೋಡ್ದಂಗೆ ಅನ್ನಿಸ್ಬಿಡುತ್ತೆ ನನಗೆ, ಇವಳು
ಇವು ಮುಖದ ಹೋಲಿಕೆನೇ ಇವಳಿಗೆ ಇದೆ, ಈ ಥರನೇ ಇದೆ ಅಲ್ವಾ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಶ್ರವಣ್ ಅವರು ಹೇಳ್ತಿರ್ತಾರೆ, ಹೌದು ಕಣೋ ಶ್ರವಣ, ಭೂಮಿನ ಸ್ವಲ್ಪ ಅದೇ ಥರನೇ ಕಾಣಿಸ್ತಾಳೆ ಅಂದ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ. ಅಕ್ಕ ನನಗಂತೂ ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದೀನಿ ಅಂತಂದರೆ ನಾನಂತೂ ಖುಷಿನ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಅದು ಏನೋ ಆಗ್ಬಿಡುತ್ತೋ ಏನೋ ಗೊತ್ತಿಲ್ಲ, ನಿಮ್ಗೇನು ಆಗಲ್ಲ, ಸುಮ್ಮನೆ ಇರಿ ದೊಡ್ಡ ಸಾಹೇಬ್ರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಯಾಕಂದರೆ ಡಾಕ್ಟರ್ ನಿಮಗೆ ಜೊತೆಲೇ ಇದ್ದಾರೆ ಅಂತ ಹೇಳಿ ನಚಿಕೇತನ ತೋರಿಸ್ತಾ ಇರ್ತಾರೆ, ನೋಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಚ್ಚಿ ಅವರು ಹೇಳ್ತಾ ಇರ್ತಾನೆ. ಆದಷ್ಟು ಬೇಗ ಅವರಿಬ್ಬರು ಫೋಟೋಸ್ನ ಅಜ್ಜಿಗೆ ಕಳಿಸ್ತೀನಿ ಅಜಿತ್ಗೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಹೆಂಗಿರ್ತಾರೋ ಏನೋ ನೋಡೋಣ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಸರಿ ಆಯಿತು, ಎಲ್ಲ ರೆಡಿನಾ ಅಂತ ಹೇಳ್ಬಿಟ್ಟು ರಾಮ್ ಹೇಳ್ತಿರ್ತಾರೆ. ಹಾಂ ರೆಡಿ ಅಂದಾಗ, ಅಲ್ಲ ನೀವು ಹಿಂಗಿರ್ತೀರಾ ಸಂಗೀತ, ಏನು ರೆಡಿ ಆಗಿಲ್ಲ ಆಗಲ್ವಾ ಅಂತ ಹೇಳಿ ಹೆಂಗಕ್ಕ ನೀನು ಈ ಥರನೇ ರೆಡಿ ಹಿಂಗೆ ಇರ್ತೀಯ ನೀನು, ಹೋಗು ರೆಡಿಯಾಗಿ ಹುಷಾರಾಗಿದ್ದರೆ ಅಷ್ಟೇ ಸಾಕು ಅಂದ್ಬಿಟ್ಟು ಈ ಕಡೆ ಎಲ್ಲ ಮಾತಾಡ್ಕೊತಾ ಇರ್ತಾರೆ, ಸಹ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ನಮ್ಮ ಅಜಿತ್ ಅವ್ರು ನೋಡಿದ್ರೆ, ಸದಾನಂದ ಅವರೇ ನಾನು ಸ್ವಲ್ಪ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಬರ್ತೀನಿ, ನೀವು ಅದು ಯಾವುದು ರಮಣಂದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಕಿಲ್ವಲ್ಲ, ಹೋಗಿ ಸೈನ್ ಹಾಕ್ಕೊಳ್ಳಿ ಬನ್ನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಸರಿ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಅಜಿತ್ ಅವರು ಹೊರಡ್ತಾರೆ. ನೋಡಿ ಇವತ್ತು ಅಜಿತ್ ತಂದೆ ತಾಯಿ ಅವ್ರದ್ದು ಮರುಮಂಗಲ ಧಾರಣೆ ಇದೆ, ಅವರಿಗೆ ನಾವು ಕಾಂಟ್ರಾಕ್ಟ್ ಹೇಳಬೇಕು, ಮನೆ ಹತ್ರ ಹೋಗಿ ನಾವೇ ಸಾಯಂಕಾಲ ಕಂಗ್ರ್ಯಾಚುಲೇಷನ್ಸ್ನ ಹೇಳಿ ಬರೋಣ ನಾನು ಸ್ವಲ್ಪ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊತಾ ಇರ್ತಾರೆ. ಅಲ್ಲಿರುವಂಥವ್ರು ಎಲ್ಲ ಹೇಳ್ತಾ ಇರ್ತಾರೆ. ಈ ಸತ್ಯ ಆಚೆ ವೆಯ್ಟ್ ಮಾಡ್ತಿರ್ತಾರೆ. ಎಲ್ಲಿಗೆ ಹೋಗ್ತಿದ್ಯಪ್ಪ ಅಂದ್ಬಿಟ್ಟು ಸತ್ಯನ ಅವ್ರು ಕೇಳಿದಾಗ, ಅದೇ ದೇವಸ್ಥಾನಕ್ಕೆ ಅಂದಾಗ, ಅದೇ ದೇವಸ್ಥಾನಕ್ಕೆ ಯಾಕೆ, ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ವೇಷದಲ್ಲೇ ಹೋಗ್ತೀನಿ ನೀನು ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಸತ್ಯಣ್ಣ ಅವರು. ಅಂದಾಗ ನಮ್ಮ ಕಾಂಟ್ರಾಕ್ಟ್ ಮದುವೆ ವಿಚಾರನ ಅಮ್ಮನ ಹತ್ರ ಹೇಳ್ತೀನಿ ಅಂತ ಹೇಳಿ ಭಯ ಇಡ್ತಾ ಇದ್ದಾಳೆ. ನಿನ್ನೆ ರಾತ್ರಿ ಎಲ್ಲ ಕುಂಡ್ರಿಸ್ಕೊಂಡು ಮಗುಗೆ ಹೇಳಿದ್ದೀನಿ, ನೋಡಿದ್ರೆ ಆದರೂ ನನ್ನ ಮಾತನ್ನ ಕೇಳ್ತಾನೆ ಇಲ್ಲ ಅವಳು. ನಾನು ಏನು ಮಾಡಬೇಡ ಅಂತ ಹೇಳ್ತೀನೋ ಅದನ್ನೇ ಮಾಡೋದಕ್ಕೆ ಅಂತ ಹೋಗ್ತಾಳೆ ಇವಳು ಅಂತ ಹೇಳಿ ಬಾಯ್ಬಾಡಿಕೆ ಅಂತೇಳಿ ಬೈಕೊತಾ ಇರ್ತಾನೆ ಅಜಿತು. ಇನ್ನು ಸತ್ಯಣ್ಣ ಇದ್ದವರು, ಸರಿ ಅಲ್ವೇನೋ, ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು ಎಷ್ಟು ದೊಡ್ಡ ಅಪರಾಧ ಗೊತ್ತಾ ನಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬೇಕಾದ್ರೆ, ಇನ್ನು 5 ತಿಂಗಳು ಅಷ್ಟು ಆದಮೇಲೆ ಆ ವಿಚಾರ ಆಚೆಗೆ ಬರಲೇಬೇಕಲ್ವಾ ಅಂದಾಗ ಸತ್ಯಣ್ಣ ಅವರು ಹಿಂಗೆ ಹೇಳ್ತಿರ್ಲಿಲ್ಲ, ನೀವು ಯಾಕೆ ರೀತಿ ಹೇಳ್ತಾ ಇದ್ದೀರಾ, ಅದಕ್ಕೊಂದು ಪರಿಹಾರ ಇರುತ್ತೆ ಅಲ್ವಾ, ಪ್ರೀತಿನ ಭೂಮಿಗೆ ಹೇಳ್ಕೊಂಬಿಡು ಅಂತ ಹೇಳಿ ಈ ಕಡೆ ಸತ್ಯಣ್ಣ ಅವರು ಹೇಳ್ತಾ ಇರ್ತಾರೆ. ಎಷ್ಟು ದಿನ ಅಂತ ನೀನು ಮುಚ್ಚಿಟ್ಕೊತೀಯ, ಹೋಗು ನೀನು, ನಿಮ್ಮ ಕಾಂಟ್ರಾಕ್ಟ್ ಮದುವೆ ವಿಚಾರನ ಮುಚ್ಚೋಗುತ್ತೆ ಕಣಯ್ಯ. ಇವತ್ತೇ ನಿಜಕ್ಕೂ ಭೂಮಿಗೆ ನಿನ್ನ ಮೇಲೆ ಲವ್ ಇದ್ದೇ ಇರುತ್ತೆ, ಹೋಗಿ ನೀನು ಹೇಳ್ಕೊ, ಚೆನ್ನಾಗಿದೆ ಸತ್ಯಣ್ಣ. ಆದರೆ ನಿನ್ನ ತಂಗಿ ಒಪ್ಕೊಳ್ಬೇಕಲ್ಲ ಪ್ರೀತಿನ, ಆದಾಗ ನಿನ್ನನ್ನು ಯಾರಯ್ಯ ಒಪ್ಕೊಳ್ಳಲ್ಲ, ಒಪ್ಕೋತಾರೆ, ಬಾ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಸತ್ಯನವರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ನಮ್ಮ ಸಂಗೀತ ಅವರು ಕೂಡ, ಯಾರು ನನಗೆ ಇಷ್ಟೊಂದು ವಿಶ್ ಕಳಿಸ್ತಾ ಇದ್ದಾರಲ್ಲ ನಮ್ಮ ಮದುವೆ ಮಾಂಗಲ್ಯ ಧಾರಣೆಗೆ, ಯಾರಿಗೆ ಗೊತ್ತು ಅಂದಾಗ, ಅಯ್ಯೋ ಅತ್ತೆ ನಿಮಗೆ ಗೊತ್ತಿಲ್ವಾ, ಮೈದ್ನ ಸ್ಟೇಟಸಲ್ಲಿ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ ಅದಕ್ಕೆ ಅಂದಾಗ, ಹೌದಾ ಇದರ ನಚ್ಚಿ ಕೆಲಸನ, ನಚ್ಚಿ ನಿನಗೇನೋ ಆಮೇಲೆ ಹಾಕಕ್ಕಾಗ್ತಿರ್ಲಿಲ್ವಾ ಅಂತ ದೇವ್ಯಾನಿ ಎಲ್ಲರೂ ಹೇಳ್ತಾ ಇರ್ತಾರೆ. ಆಗ ನಿಮಿಷಕ್ಕೂ ಅಪ್ಡೇಟ್ಸ್ ಕಳಿಸ್ತಾ ಇರ್ತಾರೆ ಎಲ್ಲರೂ, ನಿಮಗೆ ವಿಷಸ್ನ ಕಳಿಸ್ತಾ ಇರ್ತಾರೆ. ಹಾಕಿ ನನಗೆ ಅದಕ್ಕೋಸ್ಕರ ಮೊದಲೇ ಹಾಕ್ಬಿಟ್ಟಿದ್ದೀನಿ, ಅಲ್ಲೇ ಅಪ್ಪ ಅಮ್ಮ ಮದುವೆ ಮಾಡ್ಬೋದು, ಏನಂತೀರಾ ಅಂತ ಹೇಳ್ಬಿಟ್ಟು ಈ ಕಡೆ ಅಪೇಕ್ಷಾ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಅಪ್ಪು ಅವರು ಕೂಡ ಅಲ್ಲಿಗೆ ಬಂದಿರ್ತಾರೆ. ಎಲ್ಲ ರೆಡಿ ಮಾಡಿಕೊಂಡು ಬಂದಿರ್ತಾರೆ. ಅಯ್ಯೋ ಅಪ್ಪು ಅವರೇ, ನಿಮಗೆ ಫೋನ್ ಮಾಡಿದೆ ಅಂದಾಗ ಹೇಟಿಯಂಗೆ ನೀನು ಸುಮ್ಮನೆ ಇರು, ಫೋನ್ ಮಾಡಿದ್ರೆ ಯಾರು ಇರ್ತಾರೆ, ನೀನು ಮನೆಗೆ ಬಂದು ಕರಿಬೇಕಾಗಿತ್ತು ಅಂತ ಹೇಳಿ ಅಪ್ಪು ಅವರು ಹೇಳ್ತಾ ಇರ್ತಾರೆ. ಆಗ, ಅಯ್ಯೋ ಅಪ್ಪು ನಿಮ್ಮ ಅಮ್ಮನ ಬಗ್ಗೆ ಗೊತ್ತಲ್ಲ, ಕನಸು ಬಿತ್ತು ಅಂತ ರಾತ್ರಿಯೇ ಗುರುಗಳಿಗೆ ಫೋನ್ ಮಾಡಿದ್ದು, ಹೀಗೆ ಮಾಂಗಲ್ಯ ಧಾರಣೆ ಆಗಬೇಕು ಅಂತ ಹೇಳಿ ಅಂದರು, ಅದಕ್ಕೆ ನಿಂಗೆ ಹೇಳೋದಕ್ಕಾಗಲಿಲ್ಲ ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಅಯ್ಯೋ ಆಯಿತು, ಅಪ್ಪ ಅವರಿಗೆ ನಾನು ಕಂಡ್ರೆ ಆಗಲ್ಲ, ಅಪ್ಪು ಅವರಿಗೆ ನಾನು ಕಂಡ್ರೆ ಆಗಲ್ಲ ಅನ್ನೋದು ಭೂಮಿಗೆ ಗೊತ್ತಾಗ್ತಾ ಇರುತ್ತೆ. ಇನ್ನು ಅತ್ತೆ ಮಾವ ಇವಾಗ ಸಖತ್ತಾಗಿ ರೆಡಿ ಆಗಬೇಕು ಅಂದಾಗ, ಇಲ್ಲಪ್ಪ ನಾನು ಯಾವುದು ರೆಡಿ ಆಗಲ್ಲ, ನನಗೆ ಮೊದಲು ಮದುವೆ ಆದರೆ ಸಾಕಾಗೈತೆ, ನಾನು ರೆಡಿ ಆಗೋದು ಬೇಡ, ಇದೆಲ್ಲ ಏನು ಬೇಡ ಅಂದಾಗ, ಸಂಗೀತ ಹಂಗಂದರೆ ಹೆಂಗಾಗುತ್ತೆ, ನೀನು ಹೋಗಿ ರೆಡಿ ಆಗಬೇಕು ಅಂತ ಹೇಳಿದಾಗ, ಶ್ರವಣ್ ಏನಾಯಿತು ಟೆನ್ಷನ್ ಆಗಿದೆಯಾ, ಇಲ್ಲದೆ ಆದಾಗ ಇನ್ನೂ ಏನೂ ಬರಲಿಲ್ವಲ್ಲ ನಮ್ಮ ಫೋಟೋಸ್ ಎಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ದೇವ್ಯಾನಿ ಇದನ್ನು ಅಬ್ಸರ್ವ್ ಮಾಡಿ, ಶ್ರವಣ್ ಏನೋ
ಥಿಂಕ್ ಮಾಡ್ತಾನಲ್ಲ ಅಂತ ಹೇಳಿಬಿಟ್ಟು ಆಲೋಚನೆ ಮಾಡ್ತಾ ಇರ್ತಾಳೆ. ಸಂಗೀತ ನೀನು ಹೋಗಿ ರೆಡಿ ಆಗಲಿಲ್ಲ ಅಂತಂದರೆ ಹೇಗೆ ರೆಡಿ ಆಗಲೇಬೇಕು, ಯಾಕಂದರೆ ಮದುವೆ ಅಲ್ವಾ ಅಂದಾಗ ದೇವ್ಯಾನಿ ಇದ್ದವಳು, ಹೌದು ಸಂಗೀತ, ನಾನು ಸೀರೆ ಒಡವೆ ಎಲ್ಲನೂ ಸಹ ತೊಗೊಂಡು ಬಂದಿದ್ದೀನಿ, ಬಾ ರೆಡಿ ಬೇಗ ರೆಡಿ ಆಗು ಬಾ, ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ದೇವ್ಯಾನವ್ರು ಕರಿತಾ ಇರ್ತಾರೆ. ಈ ಕಡೆ ಸಂಗೀತ ಅವರು ಕೂಡ ಹೋಗ್ತಾ ಇರ್ತಾರೆ. ನಾನು ಇವತ್ತು ಮದುವೆ ಗಂಡು ಥರ ರೆಡಿ ಮಾಡ್ತೀನಿ, ಮದುವೆ ಹೆಣ್ಣು ಥರ ನಾನು ರೆಡಿ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಕೂಡ ರೆಡಿ ಮಾಡೋದಕ್ಕೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ನಮ್ಮ ಮದುವೆ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಒಂದು ವಿಶೇಷವಾದದ್ದು, ಅದರಲ್ಲೂ ನೀನು 2ನೇ ಸತಿ ನಿನ್ನ ಗಂಡನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊತಾ ಇದೆಯಾ ಸಂಗೀತ, ಇದು ವಿಶೇಷವಾಗಿರ್ಬೇಕಲ್ವಾ, ಅದಕ್ಕೆ ನೀನು ರೆಡಿ ಆಗಲೇಬೇಕು, ಇದು 7 ಜನ್ಮದ ನಂಟು ಆಗಿರಬೇಕು ಅಂತ ಒಂದು ಸತಿ ತಾಳಿ ಕಟ್ಟಿದ್ರೇ ಒಳ್ಳೆಯದು. ಆ ಥರ ನೀನು 2 ಸತಿ ಕಟ್ಟಿಸ್ಕೊತಾ ಇದೆಯಾ, ಆದರೆ ಸುಮ್ಮನೆ ಅದು ಭೂಮಿ ಇದ್ದವರು ಸಾಹೇಬ್ರೆ ನನಗೆ 2 ಸತಿ ತಾಳಿ ಕಟ್ಟಿದಾರಲ್ಲ, 3 ಸತಿ ತಾಳಿ ಕಟ್ಟಿದ್ದಾರೆ, ಹಾಗಿದ್ರೆ ಅಜ್ಜಿ ಹೇಳ್ದಂಗೆ ನಮ್ಮದು ಸಹ ಜನ್ಮದ ಅನುಬಂಧನ ಅಂತ ಹೇಳಿ ನಮ್ಮದು ಅದು ಕಾಂಟ್ರಾಕ್ಟ್ ಮದುವೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಇಲ್ಲಿ ಶ್ರವಣ್ ಅವ್ರು ಬಂದು ಈ ಕಡೆ ಕೊಳದ ಹತ್ರ ಏನೋ ಥಿಂಕ್ ಮಾಡ್ತಾ ಇದ್ದರೆ ಈ ಕಡೆ ಹಿಂದೆ ದೇವ್ಯಾನಿ ಅವರು ಕೂಡ ಬಂದುಬಿಡ್ತಾರೆ. ಈ ಕಡೆ ಅದನ್ನು ಅಬ್ಸರ್ವ್ ಮಾಡಿ ನೋಡ್ತಾ ಇರ್ತಾರೆ. ಏನಿದು ಇವರು ಆ ಕಡೆ ಓಡಾಡ್ತಿದ್ದಾರಲ್ಲ, ಏನೋ ಟೆನ್ಷನಲ್ಲಿ ಇದ್ದೀರಾ, ಏನಾಯಿತು ಅಂದ್ಬಿಟ್ಟು ಕೇಳೋಕ್ಕೆ ಬಂದುಬಿಡ್ತಾಳೆ ದೇವ್ಯಾನಿ. ಶ್ರವಣ್ ಇದ್ದವರು ಅದೇ ದೇವ್ಯಾನಿ ಆವಾಗಲೇ ಹೇಳಿದ್ನಲ್ಲ ಆ ವಿಚಾರವಾಗಿ ಅಂದಾಗ, ಯಾವ ವಿಚಾರ, ನಾನು ಫೋನ್ ತರೋದಕ್ಕೆ ಅಂತೇಳಿ ಆಚೆ ಹೋಗಿದ್ದೆ, ನನಗೆ ಗೊತ್ತಾಗಲಿಲ್ಲಲ್ಲ, ಏನು ವಿಚಾರ ಅಂದಾಗ ಅದೇ ಅಂದು ಅಂತ ಹೇಳೋ ಅಷ್ಟರಲ್ಲಿ ಈ ಕಡೆ ಪುರೋಹಿತರು ಬಂದು, ಶ್ರವಣ್ ಅವರೇ ಹೆಣ್ಣು ಗಂಡು ರೆಡಿ ಇದ್ದರೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಡ್ತಿದ್ದೀನಿ, ಗುರುಗಳೇ ಕರಿತಾ ಇದ್ದಾರೆ ಅಂತ ಹೇಳಿದಾಗ ನಿಮ್ಮನ್ನು ಅಂದ್ಬಿಟ್ಟು ಈ ಕಡೆ ಬಂದುಬಿಡ್ತಾರೆ. ಹೌದಾ ಸರಿ ಬಾ ದೇವಿಯನೇ ಹೋಗೋಣ ಅಂತ ಹೇಳಿಬಿಟ್ಟು ವಿಚಾರ ಏನು ಹೇಳಲ್ಲ ಶ್ರವಣ್ ಅವರು. ಅದು ಅಯ್ಯೋ ಏನು ಹೇಳಲೇ ಇಲ್ವಲ್ಲ ಇವನು, ಹಾಗೆ ಹೊಂಟೋದ್ನಲ್ಲ ಅಂತ ಹೇಳಿ ದೇವ್ಯಾನಿಯವರು ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.